ನಾವು ರಾತ್ರಿಯಲ್ಲಿ ಮಲಗಿದರೆ ಪ್ರತಿಯೊಬ್ಬರು ಆಳವಾದ ನಿದ್ರೆಗೆ ಹೋಗುವುದಿಲ್ಲ. ಅನೇಕ ಜನರು ದುಸ್ವಪ್ನ ಕಾಣ್ತಾರೆ. ಅದು ನಮ್ಮ ನಿದ್ರೆಗೆ ಭಂಗ ತರುತ್ತೆ. ಅಂತಹ ಕನಸುಗಳು ಕೆಲವು ಆಧ್ಯಾತ್ಮಿಕ ಪರಿಣಾಮಗಳನ್ನ ಹೊಂದಿವೆ. ಕೆಲವು ಶುಭ ಸೂಚನೆ ಆದ್ರೆ ಇನ್ನು ಕೆಲವು ಅಶುಭ ಸೂಚನೆಯನ್ನ ಹೇಳಲಾಗುತ್ತೆ. ನಾವು ಇಂದು ನಿಮ್ಮ ಕನಸಿನಲ್ಲಿ ಸತ್ತವರು ಪದೇ ಪದೇ ನಿಮ್ಮ ಕನಸಿನಲ್ಲಿ ಬರ್ತಿದ್ರೆ ಇದು ಯಾವ ರೀತಿಯ ಸೂಚನೆಯನ್ನ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಫ್ರೆಂಡ್ಸ್. ಸತ್ತವರು ಕನಸಿನಲ್ಲಿ ಬಂದ್ರೆ ಶುಭ ಸೂಚನೆ. ಪೂರ್ವಜರು ಸಿಹಿ ಹಂಚುವುದನ್ನು ಅಥವಾ ಕನಸಿನಲ್ಲಿ ಏನನ್ನಾದರೂ ನೀಡುವುದನ್ನು ನೋಡುವುದು ಒಳ್ಳೆಯ ಶಕುನ ಅಂತ ಹೇಳಲಾಗಿದೆ. ಅಲ್ಲದೆ ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ಸಂತೋಷದ ಸುದ್ದಿಯನ್ನು ನೀವು ಕೇಳ್ತಿದ್ದರ್ಥ. ಪೂರ್ವಜರು ಕನಸಿನಲ್ಲಿ ಮಾತನಾಡುವುದನ್ನ ಕಂಡ್ರು ಆ ಕನಸುಗಳನ್ನು ಮಂಗಳಕರ ಚಿಹ್ನೆಗಳೆಂದು ಪರಿಗಣಿಸಲಾಗುತ್ತೆ. ಪೂರ್ವಜರು ಕನಸಿನಲ್ಲಿ ಮಾತನಾಡುವುದನ್ನು ನೋಡುವುದು ಭವಿಷ್ಯದಲ್ಲಿ ಉತ್ತಮ ಯಶಸ್ಸನ್ನು ಸೂಚಿಸುತ್ತದೆ. ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರಿಗೆ ಆಹಾರವನ್ನ ನೀಡುವುದು ನೀವು ನೋಡಿದರೆ ಅದನ್ನು ಕನಸಿನ ವಿಜ್ಞಾನದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಮುಂಬರುವ ಅವಧಿಯು ತುಂಬಾ ಒಳ್ಳೆಯದು ಎಂದು ಅರ್ಥ. ಸತ್ತವರು ಕನಸಿನಲ್ಲಿ ಬಂದ್ರೆ ಅಶುಭ ಸೂಚನೆ. ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಂಡು ತಕ್ಷಣ ಮಾಯವಾಗುವುದು ಅಶುಭ. ನೀವು ದೊಡ್ಡ ತೊಂದರೆಗೆ ಸಿಲುಕುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯ ಕುಲ ದೇವತೆಯನ್ನ ಪೂಜಿಸಬೇಕು. ಪೂರ್ವಜರು ತುಂಬಾ ಕೋಪಗೊಂಡಿದ್ದರೆ ಅಂತಹ ಕನಸುಗಳು ತುಂಬಾ ಅಶುಭ. ಪೂರ್ವಜರಿಂದ ಪಡೆದ ಆಸ್ತಿಯನ್ನು ನೀವು ಕಳೆದುಕೊಳ್ಳುತ್ತೀರಿ ಅಂದರ್ಥ. ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ತುಂಬಾ ಕೋಪಗೊಂಡಿರುವುದನ್ನ ನೀವು ನೋಡಿದ್ರೆ ನಿಮ್ಮ ಪೂರ್ವಜರಿಗೆ ನೀವು ಮಾಡಿದ ಕೆಲಸದಿಂದ ಸಂತೋಷವಾಗ್ತಿಲ್ಲ ಎಂದರ್ಥ. ಮನೆಯಲ್ಲಿ ಪಿತೃದೋಷವಿದೆ ಎಂದು ನಂಬಲಾಗುತ್ತೆ.